ನಾನು ಅದನ್ನೇ ಇಮ್ಯಾಜಿನ್ ಮಾಡ್ತಿದ್ದೆ. ಮುಂದೆ ನಮ್ಮ ಮಗು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಡೇ ಇರುತ್ತೆ. ನಾನು ನೀನು ಹೋಗ್ತೀವಿ, ವಿನ್ ಆಗ್ತೀವಿ. ನೋ ತರುಣ್, ನೀನು ಏನೇನೋ ಮಾತಾಡಬೇಡ. ದಿಸ್ ಇಸ್ ಟು. ದೇವ್ರೆ, ಏನಾಗ್ತದೆ? ನಾನೇನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಎದ್ದೇಳು ಹಿತಾ, ಸಮಯ ಆಗಿದೆ. ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿದ್ದಾಳೆ? ಹಿತಾ, ಹಿತಾ ನಿಂತ್ಕೋ. ಅಯ್ಯೋ ದೇವ್ರೆ, ಮನೆ ಬಾಗ್ಲು ತೆಕ್ಕೊಂಡಿದ್ಯಲ್ಲ. ಇಷ್ಟೊತ್ತಿಗೆ ಮನೆಯವರು ಮನೆ ಬಾಗ್ಲು ಹಾಕಿರೋರಲ್ಲ. ಯಾಕಿನ್ನೂ ಹಾಕಿಲ್ಲ? ಈ ಸಲ ನೀನೇನೇ ಮಾಡಿದ್ರೂ ಹಿತನ ತಡೆಯೋದಕ್ಕಾಗೋದಿಲ್ಲ ಅಂಬಿಕಾ. ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ಆಗತ್ತೆ. ಎತ್ತೇಳು ದುರ್ಗಾ. ದುರ್ಗಾ, ಏನೇನೋ ಆಗ್ತಿದೆ, ಪ್ಲೀಸ್ ಹೇಳು. ಅಯ್ಯೋ ದೇವ್ರೆ, ಏನಾಗಿದೆ ದುರ್ಗಂಗೆ? ಇವಳು ಯಾಕೆ ಹೀಗೆ ಮಲಗಿದಾಳೆ? ದುರ್ಗಾ, ಎದ್ದೇಳು ದುರ್ಗಾ. ಅಲ್ಲಿ ಹಿತ ಸಂಕಷ್ಟದಲ್ಲಿದ್ದಾಳೆ. ನಿನ್ ಸಹಾಯ ಬೇಕೇ ಬೇಕು. ಏಳು ದುರ್ಗಾ. ಯಾಕೆ ಹೀಗೆ ಮಲಗಿದ್ಯಾ? ದುರ್ಗಾ, ಎದ್ದೇಳು. ದುರ್ಗಾ, ದುರ್ಗಾ. ದುರ್ಗಾ, ಎದ್ಯಾ? ಬೇಗ ಬಾ. ಏನಾಯ್ತು ಇಷ್ಟೊತ್ತಲ್ಲಿ? ಬಾ, ಹೇಳ್ತೀನಿ ಬಾ. ಅಮ್ಮ ಅಮ್ಮ, ನೀವ್ ನನ್ನ ತಡಿಬಾರ್ದಾಗಿತ್ತು. ಇದು ಇವತ್ತಿನ ಕತೆ ಅಲ್ಲ. ಎಷ್ಟೋ ವರ್ಷಗಳಿಂದನೂ ಅವ್ನು ಹೀಗೆ ಮಾಡ್ತಿದ್ದಾನೆ. ಅವನು ಇರೋದೇ ನಮ್ ಹೆಜ್ಜೆಗೆ ಅಡ್ಡಿ ಆಗೋದಕ್ಕೆ. ಅವನ್ನ ಇವತ್ತು ಅದು ಅಷ್ಟು ಸುಲಭ ಅಲ್ಲ ಮಾಲ್ವಿಕಾ. ಅದು ಸುಲಭನೇ ಆಗಿದ್ರೆ ನಾವು ಇಷ್ಟು ವರ್ಷ ಕಾಯೋ ಅಗತ್ಯನೇ ಇರ್ತಿರ್ಲಿಲ್ಲ. ನಮ್ ಹತ್ರ ಋಣಾತ್ಮಕ ಶಕ್ತಿ ಯಥೇಚ್ಛವಾಗಿರೋ ಹಾಗೇನೆ ಅವನ ಹತ್ರ ಧನಾತ್ಮಕ ಶಕ್ತಿ ಹೇರಳವಾಗಿದೆ. ಅವನ ಸುತ್ತ ಧನಾತ್ಮಕ ಪ್ರಭೆ ಇದೆ. ಅದನ್ನ ದಾಟಿ ಅವನ್ನ ಮುಟ್ಟೋದು, ಮುಗಿಸೋದು ಸುಲಭದ ಮಾತೇ ಅಲ್ಲ. ಆದ್ರೆ ಅವ್ನು ಹೀಗ್ ಮಾಡ್ತಿದ್ರೆ ನಾವ್ ಏನಮ್ಮ ಮಾಡೋದು? ಸರಿಯಾದ ಸಮಯಕ್ಕೆ ಕಾಯ್ಬೇಕು. ಅಲ್ಲಿವರೆಗೂ ಇಂಥ ವ್ಯರ್ಥ ಪ್ರಯತ್ನ ಮಾಡ್ತಾನೆ ಇರ್ಬೇಕಾ? ವ್ಯರ್ಥ ಅಂತ ಯಾರು ಹೇಳಿದ್ದು? ಕೆಲವು ಪ್ರಯತ್ನಗಳು ಗುರಿ ಹತ್ರ ಕರ್ಕೊಂಡು ಹೋಗದೆ ಇರಬಹುದು, ಆದ್ರೆ ಗುರಿ ಹತ್ರ ಹೋಗೋಕೆ ನಮ್ಮ ಶಕ್ತಿನ ಜಾಸ್ತಿ ಮಾಡ್ತವೆ. ಇದು ಅಂಥದೇ ಒಂದು ಪ್ರಯತ್ನ. ಅಮ್ಮ ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಎಲ್ಲಿವರೆಗೂ ನಮ್ಮ ಸೋಲಲ್ಲೂ ನಮಗೆ ಲಾಭ ಸಿಗುತ್ತೋ ಅಲ್ಲಿವರೆಗೂ ನಾವು ಸೋಲ್ತಾ ಇರಬಹುದು ಮಾಳ್ವಿಕಾ. ಅಂದ್ರೆ ಇದರಿಂದ ನಿಮ್ಗೆ ಸ್ವಲ್ಪ ಹಿತಾಸಕ್ತಿ ಸಿಕ್ತಾ? ಹೌದು, ಇಂಥ ದಾಳಿಗಳನ್ನ ಆಗಾಗ ಮಾಡ್ತಾನೆ ಇರು. ನಮಗೂ ಲಾಭ ಆಗ್ತಾನೆ ಇರುತ್ತೆ.
ಗೊತ್ತಾಯ್ತಮ್ಮ, ಖಂಡಿತ ಮಾಡ್ತೀನಿ. ಏನು ನಿಮಗ್ ಅರ್ಥ ಆಗ್ತಿದ್ಯಾ? ಅದೇಗೆ ಅಲ್ಲ, ಅವ್ರು ನಮ್ಮಪ್ಪ ಅವ್ರು ಆಡಿದ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಹೇಗೆ ಅರ್ಥ ಆಯ್ತು? ನಾನು ಆವತ್ತಿಂದ ನೋಡ್ತಾ ಇದ್ದೀನಿ, ನೀನ್ ನನಗ್ ಬಿಟ್ರೆ ನಮ್ಮಪ್ಪಂಗ್ ಮಾತ್ರ ಕಾಣಿಸ್ಕೊಳ್ಳೋದು. ಹೇಗ್ ಸಾಧ್ಯ? ನಿಮ್ಮಿಬ್ರ ಮಧ್ಯ ಏನ್ ಸಂಬಂಧ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ. ದುರ್ಗಾ, ಈಗ ಮೊದಲು ಹಿತ ಹುಷಾರಾಗ್ಬೇಕಲ್ವಾ? ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಲ್ಲ, ಆದ್ರೆ ಏನ್ ಮಾಡ್ಬೇಕಂತಾನೆ ನನಗೆ ಗೊತ್ತಾಗ್ತಿಲ್ವಲ್ಲ. ನನಗೆ ಗೊತ್ತಾಗ್ತಿದೆ. ಬಾಯ್ಲಿ ಕೈ ಕೊಡು. ಹಾ